ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗಿದೆ, ಮಂಗಳ ಏನನ್ನ ಹೊತ್ತು ತಂದಿದ್ದಾನೆ ಅನ್ನೋದನ್ನ ತಿಳಿಸ್ಕೊಡಿ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಒಂದ್ಸಲ ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರುವಿನ ಜೊತೆಗೆ ಬುಧ ಸೇರ್ಪಡೆಯಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಕರ್ಕಟಕ ರಾಶಿಯಲ್ಲಿ ಈ ದಿವಸ ಮಾಂದಿಬುದಿಯಾಗಿದೆ. ಚಂದ್ರ ಹಾಗೂ ಕೇತುಗಳು ಒಟ್ಟಾಗಿದ್ದಾರೆ, ಅದು ಕನ್ಯಾ ರಾಶಿಯಲ್ಲಿ. ಇನ್ನು ಕುಂಭರಾಶಿಯಲ್ಲಿ ಎಲ್ಲಿ ಕುಜ, ಶನಿ ಹಾಗೂ ಶುಕ್ರರಿದ್ದಾರೆ. ಮೀನರಾಶಿಯಲ್ಲಿ ರವಿ ರಾಹು ಯುತಿ ಇದೆ. ಹೀರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ಬಂಧು ಮಿತ್ರರಲ್ಲಿ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ. ಸಾಲದ ವಿಚಾರದಲ್ಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ದೇಹಕ್ಕೆ ಪೆಟ್ಟು ಬೀಳುವ ಸಾಧ್ಯತೆ, ಸ್ತ್ರೀಯರಿಗೆ ಮುಖ್ಯವಾಗಿ ದೇಹ ಗಾಯ ಆಗೋದು, ತರಚೋದು, ಈ ಚಾಕು ಚೂರಿ ಇಂಥ ವಿಚಾರಗಳಲ್ಲಿ ಕತ್ತರಿಸ್ತಾ ಇರ್ತೀರ ಅಡುಗೆ ಮನೆಯಲ್ಲಿ ತರಕಾರಿಯನ್ನು, ಅಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರು. ಇನ್ನು ಕರ್ಮಾಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ಈ ವೃತ್ತಿಯಲ್ಲಿ ತೊಡಕುಗಳಿಲ್ಲ, ಲಾಭ ಇದೆ. ಈ ಎಲೆಕ್ಟ್ರಾನಿಕ್ಸ್, ಆಟೋಮೊಬೈಲ್ಸ್ ಮತ್ತು ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆಯ ಫಲ, ಒಳ್ಳೆಯ ಲಾಭವನ್ನು ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಗುರು ಬುಧರಿದ್ದಾರಲ್ಲ, ಬುದ್ಧಿಯಲ್ಲೂ ಸ್ವಲ್ಪ ಮಟ್ಟಿಗೆ ವಿಶೇಷ ಶಕ್ತಿ ಬರುತ್ತೆ. ಈ ದಿವಸ ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ನೋಡಿ, ಗಂಟಲ ಬಾಧೆ ಸೂಚಿಸ್ತಾ ಇದೆ. ಕಿವಿ ಹಾಗೂ ಗಂಟಲು 2 ವಿಚಾರದ ಸ್ವಲ್ಪ ಹುಷಾರಾಗಿದೆ. ಕೆಲಸದಲ್ಲಿ ತೊಂದರೆ ಇಲ್ಲ, ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ, ಕೆಲಸದಲ್ಲೂ ಸಮಾಧಾನ ಇರ್ತದೆ, ಅನುಕೂಲ ಆಗುತ್ತೆ. ಇನ್ನು ಈ ದಿವಸ ಸರ್ಕಾರಿ ವಲಯದಲ್ಲಿರ್ತಕ್ಕಂಥವರಿಗೆ ಅವರಿಗೆ ತುಂಬ ಲಾಭದಾಯಕವಾಗಿದೆ, ಚೆನ್ನಾಗಿದೆ. ಇನ್ನು ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಮನಸ್ತಾಪಗಳಾಗುತ್ತೆ, ಸಮಾಧಾನ ಇರಲಿ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಮಂಗಳವಾರ ಬೇರೆ ತುಂಬ ಒಳ್ಳೆಯದು, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೀರಿನ ವ್ಯತ್ಯಾಸ ಮಾಡ್ಕೊಳ್ತೀರಾ. ಕುಟುಂಬದವರ ಜೊತೆಗೆ ಹಣಕಾಸಿನ ತೊಂದರೆ, ಇವುಗಳ ಘರ್ಷಣೆ ಆಗೋ ಸಾಧ್ಯತೆ ಇದೆ. ಮಾತು ಹೊರಟಾಗುತ್ತೆ ಈ ದಿವಸ. ಈ ಥರದ್ದೆಲ್ಲ ಸ್ವಲ್ಪ ತೊಡಕಿದೆ, ಸ್ವಲ್ಪ ಹುಷಾರಾಗಿರಿ. ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ. ಇನ್ನು ಬಂಧುಗಳ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ತೊಡಕುಗಳಿದೆ, ಅದರಲ್ಲೂ ತಾಯಿಯ ಬಂಧುಗಳ ಜೊತೆಗೆ ಮನಸ್ತಾಪ, ಘರ್ಷಣೆ ಈ ಥರದ್ದು ಸಾಧ್ಯತೆ ಇದೆ. ಮತ್ತು ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ವಿಘ್ನ ಆಗೋದು. ಹೊರಟಿರ್ತೀರಾ, ಇದಕ್ಕಿದಾಗಿ ಕ್ಯಾನ್ಸಲ್ ಆಗಿಬಿಡುತ್ತೆ, ಆ ಥರದ್ದು. ಇನ್ನು ವೃತ್ತಿಯಲ್ಲಿ ಪರವಾಗಿಲ್ಲ, ಅನುಕೂಲಕರವಾಗಿದೆ. ಸ್ವಲ್ಪ ಚೇತರಿಸ್ಕೊಳ್ತೀರಾ ನೀವು, ಕೆಲಸದ ಮಟ್ಟಿಗೆ ಸ್ವಲ್ಪ ಅನುಕೂಲ ಆಗುವ ಲಕ್ಷಣ ಇದೆ. ಪ್ರಾರ್ಥನೆಗೆ ದಿವಸ ಏನಪ್ಪ ಮಾಡೋದು, ಈ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ. ತಲೆ ನೋವು, ತಲೆ ಭಾರ ಇದು ಸೂಚಿಸ್ತಾ ಇದೆ. ಜೊತೆಗೆ ಅಲರ್ಜಿ ಅದನ್ನು ಸೂಚಿಸ್ತಾ ಇದೆ, ಹುಷಾರಾಗಿರಿ. ಕೆಲಸದಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿ ನಿಮ್ಮ ಬುದ್ಧಿಶಕ್ತಿಗೆ ವಿಶೇಷ ಮಾನ್ಯತೆ ಸಿಗುತ್ತೆ. ನಿಮ್ಮನ್ನು ಒಂದು ಸ್ಪೆಷಲ್ ವ್ಯಕ್ತಿ ಅಂತ ಕನ್ಸಿಡರ್ ಮಾಡಿ ನಿಮ್ಮನ್ನು ವಿಶೇಷ ಕೆಲಸಗಳಿಗೆ ಯೋಜಿಸ್ತಾರೆ, ಚೆನ್ನಾಗಿದೆ ಅದು. ಇನ್ನು ಉಳಿದ ಹಾಗೆ ಈ ದಿವಸ ಸ್ವಲ್ಪ ವ್ಯಾಪಾರಿಗಳು ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ತೊಂದರೆಗಳು, ಘರ್ಷಣೆಗಳು, ಲಾಸ್ ಆಗೋ ಸಾಧ್ಯತೆ ಕೂಡ ಇದೆ. ವ್ಯವಹಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಇದರ ಹೊರತಾಗಿ ನಿಮಗೆ ಸಹೋದರರು ಅಂದರೆ ನಿಮ್ಮ ಬ್ರದರ್ಸು, ಸಿಸ್ಟರ್ಸು ಇಂಥವರು, ಇವರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಇದೆ. ಸೇವಕರು, ಸರ್ವೆಂಟ್ಸ್ ಅಂತೀವಲ್ಲ, ಅವರಿಂದ ಸ್ವಲ್ಪ ಮಟ್ಟಿಗೆ ತೊಡಕು ಉಂಟಾಗೋ ಸಾಧ್ಯತೆ ಇದೆ. ಸ್ವಲ್ಪ ಅದೇನು ಅಂಥ ಪ್ರಮಾದ ಅಲ್ಲ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನೀವು ನೋಡಿ ಲಲಿತಾ ಸಹಸ್ರನಾಮವನ್ನೇ ಹೇಳ್ಕೊಳ್ಳಿ, ನೀವು ಕೂಡ ತುಂಬ ಸಹಾಯವಾಗುತ್ತೆ. ಸಿಂಹರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಅಂದರೆ ಫುಡ್ನಲ್ಲಿ ವ್ಯತ್ಯಾಸ ಆಗುತ್ತೆ. ಅಥವಾ ಹೊತ್ತು ಕರೆಕ್ಟ್ ಟೈಮಿಗೆ ತೊಗೊಳ್ತಾ ಇದ್ರಲ್ಲ, ಈ ದಿವಸ ಆ ಸಮಯಕ್ಕೆ ತೊಗೊಳಕ್ಕಾಗಲ್ಲ, ಸಮಯ ಮೀರಿಬಿಡುತ್ತೆ, ಅಂಥದ್ದೊಂದು ಲಕ್ಷಣ ಇದೆ ಈ ದಿವಸ. ಇನ್ನು ಜೊತೆಗೆ ಈ ದಿವಸ ಕಾಲು ಬೆರಳಿನ ತೊಂದರೆ ಸೂಚಿಸ್ತಾ ಇದೆ. ಕಾಲು ಬೆರಳಿಗೆ ತೊಂದರೆ ಮಾಡ್ಕೊಂಡ್ಬಿಡ್ತೀರಾ, ಎಡು ಬಿಡ್ತೀರಾ. ಹೊಸ್ತಿಲು ದಾಟುವಾಗ, ರಸ್ತೆಗೆ ಇಳಿದು ನಡೆಯುವಾಗ ಸ್ವಲ್ಪ ಹುಷಾರಾಗಿರಿ. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ. ಈ ದಿವಸ ಬುದ್ಧಿಬಲ ಚೆನ್ನಾಗಿದೆ. ಒಳ್ಳೆಯ ಸಜ್ಜನರ, ಸಾಧುಗಳ ಭೇಟಿಯಾಗುತ್ತೆ ಈ ದಿವಸ, ಬುದ್ಧಿವಂತರ ಭೇಟಿಯಾಗುತ್ತೆ, ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆಯನ್ನೇ ಮಾಡಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ. ವ್ಯವಹಾರದಲ್ಲಿ ಲಾಭ ಇದೆ, ಲಾಭದಾಯಕ ಒಂದು ಚಟುವಟಿಕೆ, ಅದು ಸಮಾಧಾನ ಕೊಡುತ್ತೆ. ಕೆಲಸದಲ್ಲಿ ಪರಿಶ್ರಮ ಜಾಸ್ತಿ ಇದೆ, ಸ್ವಲ್ಪ ಗೊಂದಲಗಳು ಇದ್ದಾವೆ. ಕೆಲಸ ಮಾಡುವ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಯಾವ ಕೆಲಸ ನಿಮಗೆ ವಹಿಸಿದ್ದಾರೆ ಅದನ್ನು ಗಮನ ಇಟ್ಟು ಮಾಡಿ.
ಇನ್ನು ಉಳಿದ ಹಾಗೆ ಬಂಧು ಮಿತ್ರರ ಸಹಕಾರ ಇತ್ಯಾದಿ ಎಲ್ಲ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಗುರುಸ್ತುತಿಯನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಎರಡೂ ತುಂಬ ಸಹಾಯವಾಗುತ್ತೆ. ಶಾಸ್ತ್ರಿಗಳೇ, ಇನ್ನ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡಿ. ಆದರೆ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.